ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರ ಬಿಬಿಸಿ ಸಂದರ್ಶನ ಯಾಕೆ ದೊಡ್ಡ ಸುದ್ದಿಯಾಗಿದೆ? ಆ ಬಿಬಿಸಿ ಸಂದರ್ಶನದಲ್ಲಿ ಕಠಿಣ ಪ್ರಶ್ನೆಗಳನ್ನ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಹೇಗೆ ನಿಭಾಯಿಸಿದ್ರು? ಅವರು ತಮ್ಮ ತೀರ್ಪುಗಳನ್ನ ಆತ್ಮವಿಶ್ವಾಸದಿಂದ ಸಮರ್ಥಿಸಿಕೊಂಡಿದ್ದಾರಾ ಅಥವಾ ಅವುಗಳನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೆಣಗಾಡಿದಾರಾ? 370ನೇ ವಿಧಿ ಕುರಿತ ಸುಪ್ರೀಂ ಕೋರ್ಟ್ ನಿರ್ಧಾರ ಸಾಂವಿಧಾನಿಕವಾಗಿತ್ತಾ ಅಥವಾ ರಾಜಕೀಯವಾಗಿತ್ತಾ? ರಾಮ ಮಂದಿರ ತೀರ್ಪಿನ ಹಿಂದೆ ಕಾನೂನು ತತ್ವಗಳಿದ್ವೆ ಅಥವಾ ಧಾರ್ಮಿಕ ಭಾವನೆಗಳಿದ್ವಾ? ನ್ಯಾಯಾಂಗದಲ್ಲಿ ಮೇಲ್ಜಾತಿಗಳ ಪ್ರಾಬಲ್ಯ ಯಾಕೆ ಮುಂದುವರೆದಿದೆ ಮತ್ತು ಅದು ನ್ಯಾಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಬಿಬಿಸಿ ಕೇಳಿದ ಕಠಿಣ ಪ್ರಶ್ನೆಗಳನ್ನ ಕೇಳೋದಕ್ಕೆ ಭಾರತೀಯ ಮಡಿಲ ಮಾಧ್ಯಮಗಳು ಯಾಕೆ ವಿಫಲವಾದವು? ನ್ಯಾಯಾಂಗ ಪ್ರಜಾಪ್ರಭುತ್ವದ ಕೊನೆಯ ಭರವಸೆ ಆಗಿರುವಾಗ ಅದು ತನ್ನ ಪಾತ್ರವನ್ನ ಪೂರೈಸ್ತಾ ಇದೆಯಾ? ಭಾರತದಲ್ಲಿ ಇಷ್ಟೆಲ್ಲಾ ಚಾನೆಲ್ಗಳಿರುವಾಗ ಬಿಬಿಸಿ ಮಾಡಿದ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಸಂದರ್ಶನ ಯಾಕೆ ಇಷ್ಟೊಂದು ಸುದ್ದಿಯಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಸುಪ್ರೀಂ ಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರ ದೀರ್ಘ ಸಂದರ್ಶನಗಳನ್ನ ಭಾರತದ ಕಾರ್ಪೊರೇಟ್ ಮಾಧ್ಯಮಗಳು ಈ ಹಿಂದೆ ಮಾಡಿವೆ. ಆದ್ರೆ ಮಡಿಲ ಮೀಡಿಯಾಕ್ಕೆ ಹೊರತಾದಂತ ಭಾರತೀಯ ಪತ್ರಕರ್ತರಿಗೆ ಅವರಿನ್ನೂ ಸಂದರ್ಶನವನ್ನ ನೀಡಿಲ್ಲ. ಆದ್ರೆ ಈ ಬಾರಿ ಡಿ.ವೈ. ಚಂದ್ರಚೂಡ್ ಅವರು ಬಿಬಿಸಿಯ ಪ್ರಸಿದ್ಧ ಪತ್ರಕರ್ತ ಸ್ಟೀಫನ್ ಸಾಕರ್ ಅವರಿಗೆ 23 ನಿಮಿಷಗಳ ಸಂದರ್ಶನವನ್ನ ನೀಡಿದ್ದಾರೆ. ಅದು ತುಂಬಾ ತೀಕ್ಷ್ಣವಾದಂತಹ ಸಂದರ್ಶನ ಆಗಿದೆ. ಬಹಳ ನೇರ ಮತ್ತು ಪ್ರಮುಖ ಪ್ರಶ್ನೆಗಳನ್ನ ಅಲ್ಲಿ ಕೇಳಲಾಗಿದೆ. ಆದ್ರೆ ಡಿ.ವೈ. ಚಂದ್ರಚೂಡ್ ಅವರು ಪ್ರಶ್ನೆಗಳಲ್ಲಿ ಸಿಲುಕೊಳ್ಳೋದು ಅಥವಾ ಪ್ರಶ್ನೆಗಳನ್ನ ತಪ್ಪಿಸೋದು ಮತ್ತು ಸರಿಯಾದ ಉತ್ತರವನ್ನ ನೀಡದೆ ಹೋಗೋದು ಆ ಒಂದು ಸಂದರ್ಶನದಲ್ಲಿ ಕಂಡು ಬರುತ್ತೆ. ಬಿಬಿಸಿ ಪತ್ರಕರ್ತ ಸ್ಟೀಫನ್ ಅವರು ಡಿ.ವೈ. ಚಂದ್ರಚೂಡ್ ಅವರನ್ನ 370ನೇ ವಿಧಿಯ ಬಗ್ಗೆ ಕೇಳಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ನೀಡಲಾದಂತಹ ಒಂದು ವಿಶೇಷ ಸ್ಥಾನಮಾನ ವಿಷಯದ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ ಸ್ಟೀಫನ್, ಈ ವಿಷಯದಲ್ಲಿ ನೀವು ಸಂವಿಧಾನವನ್ನ ರಕ್ಷಿಸಲಿಲ್ಲ, ನೀವು ನೀಡಿದಂತಹ ತೀರ್ಪು ಸಂವಿಧಾನ ವಿರೋಧಿಯಾಗಿದೆ ಅಂತ ನಿಮ್ಮೊಳಗಿನ ವಿಮರ್ಶಕನಿಗೆ ಅನಿಸಿದೆ ಅಲ್ವಾ ಅಂತ ಅವ್ರು ಕೇಳಿದ್ರು. ಡಿ.ವೈ. ಚಂದ್ರಚೂಡ್ ಅವರು ಭಾರತದ ಸಂವಿಧಾನವನ್ನ ರಚನೆ ಮಾಡಿದಾಗ 370ನೇ ವಿಧಿಯನ್ನ ಪರಿವರ್ತನಾ ವ್ಯವಸ್ಥೆ ಅಧ್ಯಾಯದಲ್ಲಿ ಸೇರಿಸಲಾಗಿದೆ ಅಂತ ಹೇಳಿದ್ರು. ಅದಾದ ನಂತರ ಈ ಅಧ್ಯಾಯವನ್ನ ತಾತ್ಕಾಲಿಕ ಮತ್ತೆ ಪರಿವರ್ತನಾ ನಿಬಂಧನೆ ಅಂತ ಹೆಸರಿಸಲಾಯಿತು. ಅಂದ್ರೆ ಇದರ ಅರ್ಥ ಸಂವಿಧಾನವನ್ನ ರಚನೆ ಮಾಡುವಾಗ ಕಾಲಾಂತರದಲ್ಲಿನ ಪರಿವರ್ತನೆಯ ಮತ್ತು ತಾತ್ಕಾಲಿಕ ನಿಬಂಧನೆ ಕೊನೆಗೊಳ್ಳುತ್ತೆ ಮತ್ತೆ ಭಾರತದ ಸಂವಿಧಾನದಲ್ಲಿ ಸಂಪೂರ್ಣವಾಗಿ ಸೇರ್ಕೊಳ್ಳುತ್ತೆ ಅನ್ನುವಂಥ ತಿಳುವಳಿಕೆಯೊಂದಿಗೆ ಈ ವಿಧಿಯನ್ನ ಸಂವಿಧಾನದಲ್ಲಿ ಸೇರಿಸಲಾಯಿತು ಅಂತ ಹೇಳಿದ್ರು. ಸಂವಿಧಾನವನ್ನ ರಚಿಸಿ 75 ವರ್ಷಗಳ ಕಳೆದಿವೆ. ಹಾಗಾದ್ರೆ ಯಾವುದೇ ಒಂದು ಪರಿವರ್ತನೆಯ ಮತ್ತು ತಾತ್ಕಾಲಿಕ ನಿಬಂಧನೆಯನ್ನು ಕೊನೆಗೊಳಿಸೋದಕ್ಕೆ 75 ವರ್ಷಗಳು ಕಡಿಮೆ ಸಮಯನ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ತಮ್ಮ ಈ ಉತ್ತರದ ಮೂಲಕ ತಮ್ಮ ನಿರ್ಧಾರ ಯಾಕೆ ಸಂವಿಧಾನಿಕವಾಗಿದೆ ಮತ್ತು ಅದನ್ನ ಯಾಕೆ ಟೀಕೆ ಮಾಡಲಾಯಿತು ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಡಿ.ವೈ. ಚಂದ್ರಚೂಡ್ ಅವರು ಪ್ರಯತ್ನ ಪಟ್ಟರು. ಡಿ.ವೈ. ಚಂದ್ರಚೂಡ್ ಅವರು ಬಹಳ ವಿದ್ವತ್ಪೂರ್ಣ ಉತ್ತರವನ್ನ ನೀಡಿದ್ದಾರೆ ಅಂತ ಅಂದುಕೊಳ್ಬಹುದು. ಆದ್ರೆ ಅವ್ರು ಸರಿಯಾದ ಉತ್ತರವನ್ನ ನೀಡಲಿಲ್ಲ. ಡಿ.ವೈ. ಚಂದ್ರಚೂಡ್ 370ನೇ ವಿಧಿಯನ್ನ ಪರಿವರ್ತನೆ ಮತ್ತು ತಾತ್ಕಾಲಿಕ ನಿಬಂಧನೆ ಅಂತ ಕರೀತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದೇನು ಅಂತಂದ್ರೆ, ಪರಿವರ್ತನೆ ಮತ್ತೆ ತಾತ್ಕಾಲಿಕ ನಿಬಂಧನೆಯನ್ನ ಬಲವಂತವಾಗಿ ತೆಗೆದುಹಾಕಬಹುದಾ? ಸಂವಿಧಾನದ ಮೂಲ ರಚನೆ ಪರಿವರ್ತನೆ ಮತ್ತೆ ತಾತ್ಕಾಲಿಕ ನಿಬಂಧನೆಯನ್ನ ತೆಗೆದುಹಾಕಿದಾಗ ಅದರ ಪರಿಣಾಮಕ್ಕೆ ತುತ್ತಾಗುವವರನ್ನ ಕೇಳಬಾರ್ದಾ? ಅವ್ರು ತಮ್ಮ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ವಾ? ವಿರೋಧ ಮಾಡಿದ್ರೆ ಜೈಲಿಗೆ ಹಾಕಬೇಕು ಅಂತ ಅದು ಹೇಳತ್ತಾ? ಸಂವಿಧಾನ ಇದನ್ನ ಎಲ್ಲಿಯೂ ಹೇಳೋದಿಲ್ಲ. 370ನೇ ವಿಧಿಯನ್ನ ರದ್ದುಗೊಳಿಸಬೇಕಾದ್ರೆ 370ನೇ ವಿಧಿಯಲ್ಲೇ ಒಂದು ನಿಬಂಧನೆ ಇತ್ತು. ಅಂದ್ರೆ ಅದರ ಸಾರಾಂಶ ಏನು ಅಂತಂದ್ರೆ, ಜಮ್ಮು ಮತ್ತೆ ಕಾಶ್ಮೀರದ ಸಂವಿಧಾನ ಸಭೆಯ ಒಪ್ಪಿಗೆ ನಂತರನೇ ಅದನ್ನ ಮಾಡಬಹುದು ಅನ್ನೋದು. ಯಾವುದೇ ಒಂದು ಆಲೋಚನೆ ಇರಬಾರ್ದು, ಆದ್ರೆ ಒಪ್ಪಿಗೆ ಅಗತ್ಯ ಇದೆ, ಒಪ್ಪಂದ ಇರಬೇಕು. ಜಮ್ಮು ಮತ್ತೆ ಕಾಶ್ಮೀರದ ಸಂವಿಧಾನ ಸಭೆ ಇಲ್ಲದಿದ್ರೆ ಕನಿಷ್ಠ ಜಮ್ಮು ಮತ್ತೆ ಕಾಶ್ಮೀರದ ವಿಧಾನಸಭೆಯ ಸದಸ್ಯರ ಒಪ್ಪಿಗೆಯನ್ನ ಪಡಿಬೇಕಾಗಿತ್ತು. ಸಂವಿಧಾನ ಸರ್ವಾನುಮತದ ನಂತರನೇ 370ನೇ ವಿಧಿಯನ್ನ ರದ್ದುಗೊಳಿಸಬಹುದಿತ್ತು ಅಂತ ಹೇಳುತ್ತೆ. ಆದ್ರೆ 2019 ಆಗಸ್ಟ್ 5ರಂದು ಅದನ್ನ ರದ್ದುಗೊಳಿಸುವ ಮೊದಲು ಏನಾಯ್ತು? ಮೊದಲನೇದಾಗಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರೋ ಮೂಲಕ ಜಮ್ಮು ಮತ್ತೆ ಕಾಶ್ಮೀರ ಶಾಸಕಾಂಗವನ್ನ ವಿಸರ್ಜಿಸಲಾಯಿತು. ಅದರ ನಂತರ 370ನೇ ವಿಧಿಯನ್ನ ರದ್ದುಗೊಳಿಸುವಾಗ ಅಂದ್ರೆ 2019 ಆಗಸ್ಟ್ 5ರಂದು ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಸುಮಾರು 50,000 ಸೈನಿಕರನ್ನ ನಿಯೋಜಿಸಲಾಯಿತು. ಇಂಟರ್ನೆಟ್ ಅನ್ನ ಅಲ್ಲಿ ಸ್ಥಗಿತಗೊಳಿಸಲಾಯಿತು. ಜನರನ್ನ ಒಟ್ಟುಗೂಡಿಸಿ ಪ್ರತಿಭಟಿಸಬಹುದಾದಂತಹ ಜಮ್ಮು ಮತ್ತೆ ಕಾಶ್ಮೀರದ ನಾಯಕರು ಸೇರಿದಂತೆ ಎಲ್ಲಾ ಜನರನ್ನ ಗೃಹ ಬಂಧನದಲ್ಲಿ ಇರಿಸಲಾಯಿತು ಅಥವಾ ಜೈಲಿಗೆ ತಳ್ಳಾಯಿತು. ಅಂದ್ರೆ ಪ್ರತಿಭಟನೆಯ ಧ್ವನಿ ಎತ್ತುವಂತಹ ಯಾವುದೇ ಸಾಧ್ಯತೆಯನ್ನ ಹತ್ತಿಕ್ಕಲಾಯಿತು. ಒಪ್ಪಂದ ಅಥವಾ ಭಿನ್ನಾಭಿಪ್ರಾಯದ ಧ್ವನಿ ಎತ್ತುವಂತಹ ಯಾವುದೇ ಸಾಧ್ಯತೆಗೂ ಅವಕಾಶ ಇರದಂತೆ ಮಾಡಲಾಯಿತು. ಅಂತಹ ವಾತಾವರಣದಲ್ಲಿ 370ನೇ ವಿಧಿಯನ್ನ ತೆಗೆದುಹಾಕುವಂತ ಕಸರತ್ತು ಪ್ರಾರಂಭ ಆಯಿತು. ಅಂತಹ ಪರಿಸ್ಥಿತಿಯಲ್ಲಿ 370ನೇ ವಿಧಿಯನ್ನ ರದ್ದುಗೊಳಿಸಿದಾಗ ಅದು ಸಂವಿಧಾನಿಕ ಅಂತ ಹೇಗೆ ಹೇಳಕ್ ಸಾಧ್ಯ ಇದೆ?
2019ರಲ್ಲಿ ಅದನ್ನ ರದ್ದುಗೊಳಿಸಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ಅರ್ಜಿಗಳನ್ನು ಸಲ್ಲಿಸಲಾಯಿತು. ಆದ್ರೆ ನಿರ್ಧಾರ ಯಾವಾಗ ಬಂತು? ಸುಮಾರು 5 ವರ್ಷಗಳ ನಂತರ 2023ರ ಡಿಸೆಂಬರ್ನಲ್ಲಿ ಆ ತೀರ್ಪು ಬಂತು ಮತ್ತು ಸುಪ್ರೀಂ ಕೋರ್ಟ್ 370ನೇ ವಿಧಿಯನ್ನ ಬಲವಂತವಾಗಿ ಮತ್ತೆ ಚಿತ್ರಹಿಂಸೆಯಿಂದ ರದ್ದುಗೊಳಿಸಿದಂತ ಪ್ರಕ್ರಿಯೆಯನ್ನ ಸಂವಿಧಾನಿಕ ಅಂತ ಘೋಷಣೆ ಮಾಡಿತು. ಅದು ಹೇಗೆ ಸಂವಿಧಾನಿಕ ಆಗುತ್ತೆ? ಸಂವಿಧಾನದ ಹಲವು ರೀತಿಯ ವ್ಯಾಖ್ಯಾನಗಳಿರಬಹುದು ಮತ್ತೆ ಅನೇಕ ಜನರು ಅದನ್ನು ಮಾಡ್ತಾರೆ. ಆದ್ರೆ ವಸ್ತುನಿಷ್ಠತೆಯು ಸಂವಿಧಾನದಿಂದ ಹೊರಹೊಮ್ಮುತ್ತೆ ಮತ್ತು ಜನರ ಹಕ್ಕುಗಳನ್ನ ಬಲವಂತವಾಗಿ ಮತ್ತೆ ಬಂದೂಕಿನಿಂದ ಕಸಿದುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅದು ಸ್ಪಷ್ಟವಾಗಿ ಹೇಳುತ್ತೆ. ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ 370ನೇ ವಿಧಿಯನ್ನ ತೆಗೆದು ಹಾಕಬೇಕಾದ್ರೆ ಜಮ್ಮು ಕಾಶ್ಮೀರದ ಪ್ರತಿನಿಧಿಗಳಿಂದ ಒಪ್ಪಿಗೆಯನ್ನ ಪಡೆದ ನಂತರನೇ ಅದನ್ನ ಮಾಡಬೇಕಾಗಿತ್ತು ಮತ್ತೆ ಆಗ ಮಾತ್ರ ಅದು ಸಂವಿಧಾನಿಕವಾಗಿರುವಂತಹ ಸಾಧ್ಯತೆ ಇರ್ತಾ ಇತ್ತು. ರಾಮ ಮಂದಿರದ ಬಗ್ಗೆ ನಿರ್ಧಾರ ಏನಾಗಬೇಕು ಅನ್ನೋದು ದೇವ್ರ ಮುಂದೆ ಕೇಳಿದಾಗಿ ನೀವು ಒಮ್ಮೆ ಹೇಳಿದ್ದೀರಾ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಇದು ಸಂಪೂರ್ಣವಾಗಿ ತಪ್ಪು ಅಂತ ಡಿ.ವೈ. ಚಂದ್ರಚೂಡ್ ಅವರು ಉತ್ತರ ನೀಡಿದ್ರು. ಸಾಮಾಜಿಕ ಮಾಧ್ಯಮದಲ್ಲಿ ಏನ್ ಹೇಳಲಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ನಾನು ಈ ರೀತಿ ಯಾವತ್ತಿಗೂ ಮಾಡಿಲ್ಲ ಅಥವಾ ಹೇಳಿಲ್ಲ ಅಂತ ಹೇಳಿದ್ರು. ನಾನು ದೇವರನ್ನ ನಂಬುವಂತಹ ವ್ಯಕ್ತಿ ಅಂತ ಎಲ್ರಿಗೂ ತಿಳಿದಿದೆ ಅಂತ ಹೇಳಿದ್ರು. ನನ್ನ ಉತ್ತರದಲ್ಲಿ ನಾನು ಹೇಳಿದ್ದು ನ್ಯಾಯಾಂಗ ಸೃಜನಶೀಲತೆ ಅಂತ ಅಂದ್ರೆ ಬೌದ್ಧಿಕ ಸಾಮರ್ಥ್ಯ ಮತ್ತೆ ಕೌಶಲ್ಯ ಅಂತ ಅಲ್ಲ, ಅದು ಗ್ರಹಿಕೆಯ ಬಗ್ಗೆನೂ ಇದೆ. ನ್ಯಾಯಾಂಗದಲ್ಲಿ ತೀವ್ರವಾದ ಸಂಘರ್ಷ ಇದೆ ಮತ್ತೆ ಅಂತಹ ಸಂಘರ್ಷವನ್ನ ಯಾವ ರೀತಿ ತಿಳಿಯೋದು? ಬೇರೆ ಬೇರೆ ನ್ಯಾಯಾಧೀಶರು ಶಾಂತಿ ಮತ್ತೆ ಸಾಮರಸ್ಯವನ್ನ ತಲುಪೋದಿಕ್ಕೆ ವಿಭಿನ್ನ ಮಾರ್ಗಗಳನ್ನು ಹೊಂದಿದ್ದಾರೆ. ನಾನು ಧ್ಯಾನ ಮತ್ತೆ ಪ್ರಾರ್ಥನೆಯಲ್ಲಿ ನನ್ನ ಸಮಯವನ್ನು ಕಳಿತೀನಿ ಮತ್ತು ಪ್ರಾರ್ಥನೆಯಲ್ಲಿ ಕಳೆದಂಥ ಸಮಯದಿಂದ ಭಾರತದಲ್ಲಿನ ಪ್ರತಿಯೊಂದು ಧರ್ಮವನ್ನು ಸಮಾನವಾಗಿ ಪರಿಗಣಿಸಬೇಕು ಅಂತ ನಾನು ಕಲ್ತಿದ್ದೀನಿ. ಇದು ಡಿ.ವೈ. ಚಂದ್ರಚೂಡ್ ಅವರ ಉತ್ತರ ಆಗಿತ್ತು. ಇದು ಬಹಳ ಸಮಗ್ರ ಉತ್ತರ ಅಂತ ನೀವು ಭಾವಿಸಬಹುದು. ಆದರೆ ನೀವಿದನ್ನ ಸಾಂವಿಧಾನಿಕ ಮತ್ತೆ ಧಾರ್ಮಿಕ ಆಧಾರದ ಮೇಲೆ ನೋಡಿದ್ರೆ ಇದು ನ್ಯಾಯಯುತ ವ್ಯಾಖ್ಯಾನ ಅಲ್ಲ. ರಾಮ ಮಂದಿರ ಕುರಿತ ಸುಪ್ರೀಂ ಕೋರ್ಟ್ನ ತೀರ್ಪು ನ್ಯಾಯಯುತವಾಗಿ ಇರಲಿಲ್ಲ. ತೀವ್ರ ಸಂಘರ್ಷದಲ್ಲಿರುವಂತಹ ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷದ ವಿಷಯದ ಬಗ್ಗೆ ನ್ಯಾಯಾಂಗ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು ಅಂತ ಹೇಳ್ತಾರೆ ಅವರು. ಶಾಂತಿ ಮತ್ತೆ ಸಾಮರಸ್ಯವನ್ನು ತಲುಪುವಂತಹ ಮಾರ್ಗವನ್ನು ಕಂಡುಕೊಳ್ಳೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅವ್ರು ಈ ರೀತಿ ಹೇಳ್ತಾ ಇದ್ರೆ ನ್ಯಾಯ ಇಲ್ಲದೆ ಶಾಂತಿ ಮತ್ತೆ ಸಾಮರಸ್ಯವನ್ನು ತಲುಪಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ರಾಮ ಮಂದಿರ ನಿರ್ಮಾಣದ ಹೆಸರಿನಲ್ಲಿ ಇಡೀ ಭಾರತದಲ್ಲಿ ಹಿಂದೂ ಧರ್ಮದ ಹೆಸರನ್ನು ಕೆಡಿಸಲಾಯಿತು. ಹಿಂದುತ್ವದ ವಿಷಕಾರಿ ರಾಜಕೀಯದಲ್ಲಿ ಹಿಂದೂ ಧರ್ಮ ಮತ್ತೆ ಶ್ರೀರಾಮನ ಹೆಸರಿನಲ್ಲಿ ಕೋಮು ರಾಜಕೀಯವನ್ನು ಮಾಡಲಾಯಿತು. ಹಿಂದೂ ಬಹುಸಂಖ್ಯಾತ ಮನಸ್ಥಿತಿಯನ್ನು ಸೃಷ್ಟಿ ಮಾಡಲಾಯಿತು. ಈ ಎಲ್ಲಾ ಪ್ರವೃತ್ತಿಗಳು ಸಂವಿಧಾನದ ವಿರುದ್ಧ ಮಾತ್ರ ಅಲ್ಲದೆ ಮಾನವೀಯತೆ ವಿರುದ್ಧವೂ ಕೂಡ ಹೌದು. ಅಂತಹ ತೀವ್ರವಾದ ಸಂಘರ್ಷ ಹಿಂದೂ ಬಹುಸಂಖ್ಯಾತತೆಗೆ ಬಲಿಯಾದ್ರೆ ಫಲಿತಾಂಶ ಏನು? ಶಾಂತಿ ಉಂಟಾಗ್ಲಿಲ್ಲ. ಫಲಿತಾಂಶ ಎಲ್ಲರ ಮುಂದೆನೇ ಇದೆ. ಮಸೀದಿಗಳು ಯಾವುದಾದ್ರೂ ದೇವಾಲಯದ ಅಡಿಯಲ್ಲಿ ಕಳೆದು ಹೋಗ್ತಾ ಇವೆ. ಪ್ರಸ್ತುತ ಹಿಂದುತ್ವ ರಾಜಕೀಯ ಇಡೀ ಭಾರತದಲ್ಲಿ ಮಸೀದಿಗಳ ಅಡಿಯಲ್ಲಿ ದೇವಾಲಯಗಳನ್ನು ಹುಡುಕುವಂತ ಕೋಮು ತಂತ್ರದ ಮೇಲೆ ನಡೀತಾ ಇದೆ. ಈಗ ಅಯೋಧ್ಯೆ ತೀರ್ಪನ್ನ ನೀಡುವಾಗ ಸುಪ್ರೀಂ ಕೋರ್ಟ್ ಬಾಬ್ರಿ ಮಸೀದಿಯನ್ನ ಕೆಡುವುದು ಕಾನೂನಿನ ಸಂಪೂರ್ಣ ಉಲ್ಲಂಘನೆ, ಕಾನೂನು ಬಾಹಿರ ಕೃತ್ಯ ಮತ್ತೆ ಕ್ರಿಮಿನಲ್ ಕೃತ್ಯ ಅಂತ ಬರೆದಿತ್ತು. ಮಸೀದಿಯನ್ನ ಕೆಡವಿದವರು ಅಪರಾಧ ಎಸಗಿದ್ದಾರೆ. ಪುರಾತತ್ವ ಸಮೀಕ್ಷೆ ದೀರ್ಘ ಪ್ರಕ್ರಿಯೆ ನಂತರನೂ ಬಾಬ್ರಿ ಮಸೀದಿ ರಚನೆಯ ಅಡಿಯಲ್ಲಿರುವಂತಹ ಅವಶೇಷಗಳಲ್ಲಿ ದೇವಾಲಯ ಇತ್ತು ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಯಾವುದೇ ಆದಂತಹ ಒಂದು ಗಟ್ಟಿ ಪುರಾವೆಗಳು ಸಿಗಲಿಲ್ಲ. ಇದನ್ನ ಹೇಳಿದ್ರು ಕೂಡ ಸುಪ್ರೀಂ ಕೋರ್ಟ್ ನಂಬಿಕೆಯ ಆಧಾರದ ಮೇಲೆ ತನ್ನ ನಿರ್ಧಾರವನ್ನ ನೀಡ್ತಾ ಇದೆ ಅಂತ ಹೇಳಿದೆ. ಅಂದ್ರೆ ಬಾಬ್ರಿ ಮಸೀದಿಯ ಸ್ಥಳದಲ್ಲಿ ರಾಮ ಮಂದಿರವನ್ನ ನಿರ್ಮಿಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ ಡಿ.ವೈ. ಚಂದ್ರಚೂಡ್ ದೇವರನ್ನ ಪ್ರಾರ್ಥಿಸುವಾಗ ಎಲ್ಲಾ ಧರ್ಮಗಳು ಸಮಾನ ಅಂತ ಕಲಿತಿದ್ರೆ ಮಸೀದಿಯನ್ನ ಕೆಡವಿದ್ದನ್ನ ತಪ್ಪು ಅಂತ ಅವ್ರು ಯಾಕೆ ನಂಬಲಿಲ್ಲ? ಮುಸ್ಲಿಂ ಧಾರ್ಮಿಕ ಸ್ಥಳವನ್ನ ಕೆಡವಿದವರು ಅದೇ ಸ್ಥಳದಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೆ ಈ ಬೇಡಿಕೆ ಸಂಪೂರ್ಣವಾಗಿ ತಪ್ಪು ಅಂತ ಅವ್ರು ಯಾಕೆ ನೋಡ್ಲಿಲ್ಲ? ಅವರು ಎಲ್ಲಾ ಧರ್ಮಗಳನ್ನ ಸಮಾನ ಅಂತ ಪರಿಗಣಿಸಿದ್ರೆ ಯಾರೊಬ್ಬರ ಒಂದು ಧಾರ್ಮಿಕ ಸ್ಥಳವನ್ನ ಕೆಡವಿ ಅಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡುವಂತ ಒಂದು ಬೇಡಿಕೆಯನ್ನ ಹೇಗೆ ಇಡಬಹುದು ಅಂತ ಅವ್ರು ನೋಡ್ಬೇಕಾಗಿತ್ತಲ್ವಾ? ಇದು ಸಂಪೂರ್ಣವಾಗಿ ತಪ್ಪು ಮತ್ತೆ ಭವಿಷ್ಯದಲ್ಲಿ ಶಾಂತಿ ಸ್ಥಾಪನೆ ಆಗೋದಿಲ್ಲ. ಭಾರತದ ನ್ಯಾಯಾಂಗ ಸುಮಾರು 140 ಕೋಟಿ ಜನರ ಜವಾಬ್ದಾರಿಯನ್ನ ಹೊಂದಿದೆ. ಆದ್ರೆ ಭಾರತದ ನ್ಯಾಯಾಂಗ ಮೇಲ್ಜಾತಿಯ ನ್ಯಾಯಾಧೀಶರ ಪ್ರಾಬಲ್ಯವನ್ನ ಹೊಂದಿದೆ. ಕೆಳಜಾತಿಗಳ ಪ್ರಾತಿನಿಧ್ಯ ಇಲ್ಲ ಅನ್ನೋದರ ಕುರಿತ ಪ್ರಶ್ನೆಯನ್ನ ಸ್ಟೀಫನ್ ಅವರು ಚಂದ್ರಚೂಡ್ ಎದುರು ಎತ್ತಿದ್ರು. ಆದ್ರೆ ಡಿ.ವೈ. ಚಂದ್ರಚೂಡ್ ಈ ಪ್ರಶ್ನೆಗೆ ಉತ್ತರಿಸದೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ತಮ್ಮ ಕಥೆಯನ್ನ ಹೇಳೋದಕ್ಕೆ ಅವ್ರು ಪ್ರಾರಂಭ ಮಾಡಿದ್ರು. ಭಾರತದ ನ್ಯಾಯಾಂಗ ಕ್ರಮೇಣ ಎಲ್ಲರನ್ನ ಒಳಗೊಳ್ಳುವತ್ತ ಸಾಕ್ತಾ ಇದೆ ಅಂತ ಹೇಳ್ತೊಡಗಿದ್ರು. ಆದ್ರೆ ವಾಸ್ತವ ಏನು ಅಂತ ಅಂದ್ರೆ 2022ರಲ್ಲಿ ಲೋಕಸಭೆಯಲ್ಲಿ ಪ್ರಕಟವಾದಂತಹ ಮಾಹಿತಿಯ ಪ್ರಕಾರ ಹರಿಯಾಣ, ಒಡಿಶಾ, ಪಂಜಾಬ್ ಮತ್ತೆ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳನ್ನು ಒಳಗೊಂಡಂತೆ ಭಾರತದ 10 ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಒಬ್ಬ ಎಸ್.ಟಿ ನ್ಯಾಯಾಧೀಶರು ಇರಲಿಲ್ಲ. ಅದೇ ರೀತಿ 12 ರಾಜ್ಯಗಳಲ್ಲಿ ಒಬ್ಬ ಎಸ್.ಸಿ ನ್ಯಾಯಾಧೀಶರು ಇರಲಿಲ್ಲ. 10 ರಾಜ್ಯಗಳಲ್ಲಿ ಒಬ್ಬ ಒ.ಬಿ.ಸಿ ನ್ಯಾಯಾಧೀಶರು ಇರಲಿಲ್ಲ.
ಭಾರತದಲ್ಲಿ ಕೇವಲ 5 ರಾಜ್ಯಗಳಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಮಹಿಳಾ ನ್ಯಾಯಾಧೀಶರ ಸಂಖ್ಯೆ 50%ಕ್ಕಿಂತ ಹೆಚ್ಚಿದೆ. ಪ್ರಸ್ತುತ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆ 33 ಮತ್ತೆ ಈ ನ್ಯಾಯಾಧೀಶರಲ್ಲಿ ಒಬ್ಬ ಮುಸ್ಲಿಂ ನ್ಯಾಯಾಧೀಶ ಮತ್ತೆ ಒಬ್ಬ ಕ್ರಿಶ್ಚಿಯನ್ ನ್ಯಾಯಾಧೀಶರು ಮಾತ್ರ ಇದ್ದಾರೆ ಮತ್ತು ಒಬ್ಬ ಪಾರ್ಸಿ ನ್ಯಾಯಾಧೀಶರಿದ್ದಾರೆ. ಉಳಿದವರೆಲ್ಲರೂ ಹಿಂದೂಗಳು ಮತ್ತೆ ಅವರಲ್ಲಿ ಹೆಚ್ಚಿನ ನ್ಯಾಯಾಧೀಶರು ಮೇಲ್ಜಾತಿಗಳಿಂದ ಬಂದವರು. ಮತ್ತು ಇದೆಲ್ಲದರ ಜೊತೆಗೆ ನ್ಯಾಯಾಂಗ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಸ್ವಜನ ಪಕ್ಷಪಾತ ಇದೆ ಮತ್ತೆ ಅಷ್ಟೇ ಕೌಟುಂಬಿಕ ಹಿನ್ನೆಲೆ ಕೂಡ ಇದೆ. ಎಲ್ಲರೂ ಒಂದೇ ಕುಟುಂಬದಿಂದ ಬಂದು ಹೋಗ್ತಾರೆ ಅಂತ ತಿಳಿದಿಲ್ಲ. ಈ ಆರೋಪವನ್ನು ಸಹ ನಿರಂತರವಾಗಿ ಮಾಡಲಾಗ್ತಾ ಇದೆ. ಡಿ.ವೈ. ಚಂದ್ರಚೂಡ್ ಅವರ ತಂದೆ ವೈ.ವಿ. ಚಂದ್ರಚೂಡ್ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ರು. ಅಂದ್ರೆ ಡಿ.ವೈ. ಚಂದ್ರಚೂಡ್ ಅವ್ರ ಮಾತಿನಲ್ಲೇ ನಾವು ಹೇಳೋದಾದ್ರೆ, ಸ್ವತಂತ್ರ ಬಂದು 75 ವರ್ಷಗಳಾದ್ರೂ ಭಾರತದ ನ್ಯಾಯಾಂಗ ಎಲ್ಲರನ್ನ ಒಳಗೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ. ಮೊದಲನೇದಾಗಿ ಭಾರತದ ನ್ಯಾಯಾಂಗ ಎಲ್ಲರನ್ನ ಒಳಗೊಳ್ಳುವಂತೆ ಮಾಡೋದಕ್ಕೆ ಬಲವಾದಂತಹ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಅಂತಹ ಅಂಕಿಅಂಶಗಳು ಇರ್ತಾ ಇರಲಿಲ್ಲ. ಭಾರತ ಏಕಪಕ್ಷೀಯ ವ್ಯವಸ್ಥೆಯಾಗಿ ಬದಲಾಗುವಂಥ ರೀತಿಯಲ್ಲಿ ಭಾರತದ ನ್ಯಾಯಾಂಗವನ್ನು ಬಳಸಲಾಗ್ತಾ ಇದೆ ಅಂತ ಸ್ಟೀಫನ್ ಅವರು ನೇರ ಪ್ರಶ್ನೆಯನ್ನು ಕೇಳಿದರು. ಈ ಪ್ರಶ್ನೆಗೆ ಉತ್ತರಿಸ್ತಾ ಡಿ.ವೈ. ಚಂದ್ರಚೂಡ್ ಮತ್ತೆ ಬೇರೆಡೆ ಹೊರಳೋದಕ್ಕೆ ಪ್ರಯತ್ನ ಪಟ್ಟರು. ಭಾರತದಲ್ಲಿ ಚುನಾವಣೆಗಳು ನಿರಂತರವಾಗಿ ನಡೆಯುತ್ತವೆ, ರಾಜ್ಯ ಚುನಾವಣೆಗಳು ನಡೆಯುತ್ತವೆ, ಕೇಂದ್ರ ಚುನಾವಣೆಗಳು ನಡೆಯುತ್ತವೆ, ಅನೇಕ ಪ್ರಾದೇಶಿಕ ಪಕ್ಷಗಳು ಸಹ ಸರ್ಕಾರವನ್ನು ರಚನೆ ಮಾಡುತ್ತವೆ ಅಂತ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಸ್ಟೀಫನ್ ನ್ಯಾಯಾಲಯವನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಸಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು. ರಾಜಕೀಯ ಮತ್ತು ನ್ಯಾಯ ಒಟ್ಟಿಗೆ ಬೆರೆತಿದೆ. ಅಂದ್ರೆ ಚುನಾವಣಾ ರಾಜಕೀಯದ ನಂತರ ನಡೆಯುವಂಥ ರಾಜಕೀಯ ಮತ್ತೆ ನ್ಯಾಯ ಒಟ್ಟಿಗೆ ಬೆರೆತಿರೋದು ಕಂಡು ಬರುತ್ತೆ. ಇದು ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಎಲ್ರಿಗೂ ತಿಳಿದಿಲ್ಲ. ಅರವಿಂದ್ ಕೇಜ್ರಿವಾಲ್ ಮತ್ತೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ದೆಹಲಿ ವಿಧಾನಸಭೆಯಲ್ಲಿ ಸಂಪೂರ್ಣವಾಗಿ ಸೋತಿದೆ. ಅದು ಹೀನಾಯ ಸೋಲನ್ನು ಎದುರಿಸಬೇಕಾಯಿತು. ಎಲ್ರಿಗೂ ನ್ಯಾಯ ಸಿಗುವಂಥ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಜೊತೆಗಿರುವಂಥ ನಾಯಕರಿಗೆ ನ್ಯಾಯ ಸಿಗ್ತಾ ಇತ್ತು. ಅವರು ಜಾಮೀನು ಸಿಗದೆ ಹಲವು ತಿಂಗಳು ಕಾಲ ಜೈಲಿನಲ್ಲಿ ಕಳಿಬೇಕಾಗಿರಲಿಲ್ಲ. ಸುಪ್ರೀಂ ಕೋರ್ಟ್ ಲೆಫ್ಟಿನೆಂಟ್ ಗವರ್ನರ್ ಅಧಿಕಾರಿಗಳ ಮೇಲೆ ಬಲವಾದ ರೀತಿಯ ಮಿತಿಯನ್ನು ವಿಧಿಸಿದ್ರೆ ಮತ್ತೆ ಅದಾದ ನಂತರ ಕೇಂದ್ರ ಸರ್ಕಾರ ಮತ್ತದರ ಅಧಿಕಾರಿಗಳ ಮೇಲೆ ಮಿತಿಯನ್ನು ವಿಧಿಸಿದ್ರೆ ದೆಹಲಿಯಲ್ಲಿ ಅಂಥ ವಾತಾವರಣವನ್ನು ಜನರು ಸೃಷ್ಟಿ ಮಾಡ್ತಾ ಇರಲಿಲ್ಲ. ದೆಹಲಿಯಲ್ಲಿ ಬಿಜೆಪಿ ತನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಆಳೋದಕ್ಕೆ ಬಿಡೋದಿಲ್ಲ ಅಂತ ಭಾವಿಸಿದೆ. ಇದಕ್ಕೆ ಲೆಕ್ಕ ಇಲ್ಲದಷ್ಟು ಉದಾಹರಣೆಗಳಿವೆ. ವಿರೋಧ ಪಕ್ಷಗಳನ್ನು ನಿಗ್ರಹಿಸುವಲ್ಲಿ ಸುಪ್ರೀಂ ಕೋರ್ಟ್ ಬಿಜೆಪಿಯ ಜೊತೆಗೆ ಕೆಲಸ ಮಾಡಿದೆ ಅಂತ ಹೇಳಲಾಗುತ್ತೆ. ವೈಯಕ್ತಿಕ ಸ್ವಾತಂತ್ರ್ಯದ ಪ್ರಶ್ನೆಗೆ ಡಿ.ವೈ. ಚಂದ್ರಚೂಡ್ ತಮ್ಮ ಅಧಿಕಾರಾವಧಿಯಲ್ಲಿ ಸಾವಿರಾರು ಜನರಿಗೆ ಜಾಮೀನು ಸಿಕ್ಕಿದೆ ಅಂತ ಹೇಳ್ತಾರೆ. ಆದರೆ ನ್ಯಾಯಾಲಯದ ಕೆಲಸ ಏನು, ನ್ಯಾಯದ ಕೆಲಸ ಏನು? ಏನೇ ಸಂಭವಿಸಿದ್ರೂ ಯಾವುದೇ ವ್ಯಕ್ತಿಯ ಹಕ್ಕುಗಳನ್ನು ಹತ್ತಿಕ್ಕಬಾರದು. ಅವರು ನ್ಯಾಯಾಲಯಕ್ಕೆ ಬಂದರೆ ಅದನ್ನು ಹತ್ತಿಕ್ಕಬಾರದು. ಅವರ ಸ್ವತಂತ್ರವನ್ನು ಕಸಿದುಕೊಳ್ಳಬಾರದು. ಪ್ರತಿಯೊಂದು ಪ್ರಕರಣದಲ್ಲೂ ಸಂವಿಧಾನದ ಪ್ರಕಾರ ಕಾನೂನಿನ ಸರಿಯಾದ ಪ್ರಕ್ರಿಯೆ, ಸರಿಯಾದ ನ್ಯಾಯದ ಪ್ರಕ್ರಿಯೆಯನ್ನು ಬಳಸಿಕೊಂಡು ಎಲ್ಲರಿಗೂ ನ್ಯಾಯವನ್ನು ನೀಡಬೇಕು. ಪ್ರಜಾಪ್ರಭುತ್ವ ಸಮಾಜದಲ್ಲಿ ನ್ಯಾಯಾಂಗದ ಪಾತ್ರ ವಿರೋಧ ಪಕ್ಷ ಮತ್ತು ಸಂಸತ್ತಿನ ಪಾತ್ರದಂತಲ್ಲ ಅಂತ ಡಿ.ವೈ. ಚಂದ್ರಚೂಡ್ ತಮ್ಮ ಪ್ರಸಿದ್ಧ ಹೇಳಿಕೆಯನ್ನು ಮತ್ತೆ ಹೇಳಿದರು. ನ್ಯಾಯಾಂಗದ ಮೂಲಕ ವಿರೋಧ ಪಕ್ಷವಾಗೋದಕ್ಕೆ ಬಯಸಬಾರದು ಅನ್ನೋದು ಸರಿ. ಆದರೆ ಇಲ್ಲಿ ವಾಸ್ತವ ಏನು ಅಂತಂದರೆ ಅವ್ರು ತಾವು ಹೇಳಿದ್ದಕ್ಕೆ ವಿರುದ್ಧವಾಗಿದ್ದಾರಾ? ಡಿ.ವೈ. ಚಂದ್ರಚೂಡ್ ಅವರ ನ್ಯಾಯಾಂಗ ವೃತ್ತಿ ಜೀವನದಿಂದ ತಿಳಿಯೋದು ಏನು ಅಂತ ಅಂದರೆ, ನ್ಯಾಯಾಂಗ ಆಡಳಿತ ಪಕ್ಷದ ಕಡೆಯಿಂದ ನ್ಯಾಯವನ್ನು ನೀಡಿದ್ರೆ ನಾಶ ಆಗೋದು ವಿರೋಧ ಪಕ್ಷ ಮಾತ್ರ ಅಲ್ಲ, ಇಡೀ ದೇಶನೇ ನಾಶ ಆಗುತ್ತೆ. ಸಂವಿಧಾನದ ಸಂಪೂರ್ಣ ಆತ್ಮನೇ ನಾಶ ಆಗುತ್ತೆ. ಇದೆ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.